ಕೊಡ್ತಾ ಇಲ್ಲ. ನಿಮ್ಮ ಅದನ್ನ ತಲುಪೋದು ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳಿ ನನಗೆ ಅನ್ನಿಸ್ತಾ. ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ಹೇಳಾಗಿಲ್ಲ ಸರ್, ಕೌಂಟರ್ ನೋಡಿ, ನಾವು ನಮ್ಮ ಕಡೆಯಿಂದ ಈ ಪ್ರಾರಂಭ ಮಾಡಿದ್ವಿ. ಈಗ ಹೇಳಿದ್ರು ಅಂತ ಹೇಳಿದ್ರು, ಒಪ್ತೀವಿ, ವಿಳಂಬ ಆಗಿದೆ ಒಪ್ತೀವಿ. ಈಗ ಉದ್ಯೋಗ ಖಾತ್ರಿನೂ ಹಕ್ಕೇ ಅಲ್ವಾ, ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಸರ್ಕಾರದಿಂದ ಉದ್ಯೋಗ ಖಾತ್ರಿ ಸಂಬಳನ ಸರ್ ಟೀಕೆಗಳನ್ನ ಕೇಳಿ ಸರ್ಕಾರಕ್ಕೆ ಮಾಡಿ ಇನ್ನೂ 2 ನಿಮಿಷ ಜವಾಬ್ದಾರಿ ಸಚಿವರು. ಈಗ ನೀವು ಒಂದ್ ನಿಮಿಷ ಬಗ್ಗೆ ಮಾತಾಡ್ಲಿಲ್ಲ. ಸರ್ಕಾರ ನಡೆಸುವವರಿಗೆ ಟೀಕೆಗಳನ್ನು ಕೇಳುವಂತ ತಾಳ್ಮೆ ಇರಬೇಕು ಸರ್. ಇಲ್ಲ, ಪದೇ ಪದೇ ಎದ್ದಿಲ್ಲ. ನಾವೇನ್ ಮಾಡ್ಬೇಕಾಗುತ್ತೆ ಸರ್? PM ಕಿಸಾನ್ ಯೋಜನೆ ಬಂತ ಸರ್, ಫಸಲ್ ಬಿಮಾ ಕೂಡ ಸರ್ಕಾರ, ಕೇಂದ್ರ ಸರ್ಕಾರ. ಐ ಆಮ್ ಸಾರಿ, ನೀವು ಜಯಚಂದ್ರನ್ ಬದಲು ನೀವೇ ಮೂವ್ ಮಾಡಬೇಕಿತ್ತು. ಯಾವ್ದು ಸರ್? ನೀವು ರಾಜ್ಯಪಾಲರ ಭಾಷಣ ನೀವೇ ಮೂವ್ ಮಾಡಬೇಕಿತ್ತು. ನೀವೇ ಮೂವ್ ಮಾಡಲಿಲ್ಲ. ಯಾವ್ದಕ್ಕೆ? ರಾಜ್ಯಪಾಲ ಜಯಚಂದ್ರ ಬದಲು ನೀವೇ ಮಾತಾಡಬೇಕಿತ್ತು. ಬರಬೇಡಿ, ಹಾಗಲ್ಲ. ಮಾತಾಡ್ಬೋದು, ಉತ್ತರ ಕೊಡ್ಬೇಕಾದ್ರೆ ಕೊಡಿ. ನೀವು ಮಾತಾಡಬೇಕು, ಮಾತಾಡಬಾರ್ದು. ರಾಜ್ಯಪಾಲರ ಕಡೆ ಎಲ್ಲ ಬಂದಿಲ್ಲ. ಒಂದೇ ಒಂದು ನಿಮಿಷ ತಡುಪ ಸುನಿಲ್ ಸರ್, ದಯವಿಟ್ಟು ಕೇಳಿ ಕೊಡಬೇಕು. ಸರ್ಕಾರ ಹೇಳ್ತೀನಿ ಅಂತ ಅವ್ರು ಕೇಳಕತ್ತಾರೆ. ನಿಮ್ಮ ಸಂಸತ್ ಪಾರ್ಲಿಮೆಂಟ್ ಅಲ್ಲಿ ಯೋಜನೆಗಳು ಸ್ವಲ್ಪ ಹೆಚ್ಚು ಅಟಾಕ್ ಮಾಡ್ತಾ ಇದ್ದಾರೆ. ಎಲ್ಲಾ ಯೋಜನೆಗಳು ಒಂದೇ ಕೈಯಲ್ಲಿ ದುಡ್ಡಿದ್ರು ಆಗಲ್ಲ. ಅವರು ಕಾಮೆಂಟ್ ಮಾಡೋದಕ್ಕೆ ನಮ್ದೇನು ಸಮಸ್ಯೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಕಾಮೆಂಟ್ ಮಾಡಕ್ ಸಮಸ್ಯೆ ಇಲ್ಲ. ಆ ಸಮಸ್ಯೆ ಅವರು ಮಾತಾಡಿದ್ಮೇಲೆ ಅವರು ಒಂದು ಕಾಮೆಂಟ್, ಅವ್ರು ಒಂದು ಏಟ್ ಏನಾನು ಹೊಡೆದ್ರೆ ಅವ್ರು 10 ಏಟ್ ಹೊಡಿಲಿ ಬೇಕಾದ್ರೆ, ಅದಕ್ಕೇನ್ ಎಲ್ಲ ವ್ಯತ್ಯಾಸ ಅಲ್ಲ. ಅದ್ರಿಗೆ ಎದುರೇಟ್ ಕೊಡ್ಲಿ, ಆ ಶಕ್ತಿ ಐತೆ ಅವ್ರಿಗೆ. ಮಾತಾಡೋ ಡಿಸ್ಟರ್ಬ್ ಮಾಡೋದು ಅಲ್ಲ. ಈಗ ಬಡ್ಜೆಟ್ ಅಲ್ಲ, ಒಂದೇ ನಿಮಿಷ ಅಧ್ಯಕ್ಷ, ಇವಾಗ ಬಡ್ಜೆಟ್ ಮಂಡನೆ ಮಾಡ್ತಾರೆ, ಗ್ಯಾರಂಟಿ ಕೇಂದ್ರ ಸರ್ಕಾರನ 100 ಬೈತಾರೆ, ಪ್ರಿಂಟೇ ಮಾಡ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಅದು ಅವರು ಅದರ ಹಕ್ಕು, ಅದನ್ನ ಮಾಡೇ ಮಾಡ್ತಾರೆ ಅವರು. ನಾವು ಮಾತಾಡೋವಾಗ ವಿರೋಧ ಪಕ್ಷ ಅವರು ಹಂಗೆ ತಾಳ್ಮೆಯಿಂದ ಕೇಳಬೇಕು. ಅದಾದ್ಮೇಲೆ ನೀವ್ ಹಿಂಗ್ ಹೇಳಿದ್ರಿ, ಅದಕ್ಕೆ ನಮ್ ಕೌಂಟ್ರ್ ಇದು ಅಂತಾನೆ ಹೇಳ್ಬಿಟ್ಟು ನಮ್ಗೆ ಹೇಳ್ಬೇಕು.